ಹಲೋ, ಹಾಯ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನೊಂದು ಸುಂದರವಾದ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಮುಂಚೆ ಓಲ್ಡು ಬಳೆ, ಗಾಜಿನ ಬಳೆ ಇತ್ತು, ಅದನ್ನು ಗ್ಲಾಸದ್ದು ಅದು ಮಾಡಿದ್ದೆ. ಅದು ಸ್ವಲ್ಪ ಗಟ್ಟಿಯಾಗಿರುತ್ತು. ಇಲ್ಲಿಯೋ ಇಷ್ಟೆಲ್ಲ ಕೆಲಸ ಮಾಡಿ ಅದು ಒಡೆದೋದ್ರೆ ಏನು ಮಾಡೋದು ಅಂತ ನಾನಿವಾಗ ಈ ಥರ ಮೆಟಲ್ ಬಳೆನ ಡಜನ್ ತೊಗೊಂಡು ಬಂದು ಇಟ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಅದು ಫೆವಿ ಬಾಂಡ್ ಅಂತ ಒಂದು ಗಮ್ ಇದೆ, ಅದನ್ನು ತೊಗೊಂಡೆ. ಆಮೇಲೆ ಫ್ಯಾಬ್ರಿಕ್ ಗ್ಲೂ ಅದನ್ನು ತೊಗೊಂಡು ಈ ಥರ ಮಣಿಗಳು ತಗೊಂಡಿದ್ದೀನಿ. ಯಾವ ಕಲರ್ ಬೇಕಾದರೂ ಹಾಕ್ಬೋದು. ನಾನು ಈ ಥರ ಈ ಗ್ರೀನ್ ಕಲರ್ ಥ್ರೆಡ್ಡಿಂದ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ದಪ್ಪಾಗಿ ಸಿಂಗಲ್ ಬ್ಯಾಂಗಲ್ ಮಾಡ್ತಾಯಿದ್ದೀನಿ. ಕೊನೆ ತನಕ ನೋಡಿ. ಒಂದು ಸ್ಕೇಲಿಂದ ಮುಂಚೆ ಒಬ್ಬೊಬ್ಬರು ಒಂದು ಲಾಂಗ್ ಬುಕ್ಕಿಂದನೂ ಮಾಡ್ಬೋದು. ನಾನು ಈಸಿ ಆಗುತ್ತೆ ಅಂತ ಈ ಥರ ಸ್ಕೇಲ್ ತೊಗೊಂಡಿದ್ದೀನಿ. ಒಂದು ವುಡನ್ ಸ್ಕೇಲ್ ಇತ್ತು. ಇದರಿಂದ ಒಂದು 20 ರೌಂಡ್ ಹಾಕಬೇಕು. ಅದು ತುಂಬ ಚೆನ್ನಾಗಿ ಬರುತ್ತೆ. ಮುಂಚೆ ಒಂದು ವಿಡಿಯೋದಲ್ಲಿ ಓಲ್ಡ್ ಬ್ಯಾಂಗಲಿಂದ ತಯಾರಿಸಿದೆ ಅಂತ ತೋರಿಸಿದ್ದೀನಿ. ಅದರಿಂದ ಇದು ಚೆನ್ನಾಗೇ ಸ್ಟ್ರಾಂಗಾಗಿ ಇರುತ್ತೆ ಅಂದ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ತುಂಬ ಕ್ಯೂಟಾಗಿರುತ್ತೆ. ಅಂಗಡಿಯಿಂದ ತಂದರೆ ಅದೆಷ್ಟೋ ನಂಗೆ ಗೊತ್ತಿಲ್ಲ, ಒಟ್ಟಾರೆಯಿಂದ ಇದು ತುಂಬ ಚೆನ್ನಾಗಿ ಬಂತು. ಅದಕ್ಕೆ ನಾನು ತುಂಬ ಬಳೆ ಮಾಡಿದೆ. ಎಂತೂ ಲಾಂಗ್ ಟೈಮ್ ಬರುತ್ತಲ್ಲ, ಅದು ಒಡೆಯೋದಿಲ್ಲ. ಯಾವುದು ಗಾಜಿನ ಬಳೆಗಳು ಜಾಯಿಂಟ್ ಮಾಡಿದರು ಅದು ಅಷ್ಟು ಸುಲಭದಲ್ಲಿ ಒಡೆಯಲ್ಲ, ಯಾಕಂದರೆ ರೇಷ್ಮೆ ಥ್ರೆಡ್ ಸುತ್ತಿರ್ತೀವಿ. ಇದು ಏನಂದರೆ ಏನೂ ಆಗಲ್ಲ. ನಾನು ಮೂರು ಬಳೆ ಜಾಯಿಂಟ್ ಮಾಡಿದ್ದೀನಿ. ಇದು ಫೆವಿ ಬಾಂಡ್ ಗಮ್ ತುಂಬ ಸ್ಟ್ರಾಂಗ್ ಇರುತ್ತೆ. ಈ ಫೆವಿ ಸ್ಟಿಕ್ ಇತ್ತಲ್ಲ ಅದೇ ಥರನೇ, ಹಾಗಾಗಿ ಈ ಗಮ್ಮಿಂದ ಇದನ್ನೆಲ್ಲ ಜಾಯಿಂಟ್ ಮಾಡ್ತೀನಿ. ಒಟ್ಟು 6 ಬಳೆ ಇತ್ತು. ಸಿಂಗಲಾಗಿ ಬ್ಯಾಂಗಲ್ ಮಾಡಿದರೆ ಒಂದು ಕೈಗೆ ಆರಾಮಾಗಿ ಹಾಕ್ಕೊಂಡು ಇನ್ನೊಂದು ಕೈಗೆ ವಾಚ್ ಹಾಕ್ಕೊತಾರೆ. ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ. ಯಾರು ಬೇಕಾದರೂ ಹಾಕ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಈ ಫೆವಿ ಬಾಂಡ್ ಇತ್ತಲ್ಲ, ಇದು ತುಂಬ ಸ್ಟ್ರಾಂಗು, ಬೇಗ ಅಂಟ್ಕೊಂಡ್ಬಿಡುತ್ತೆ. ಫೆವಿಕಾಲ್ ಥರನೇ ಇದು. ಸ್ವಲ್ಪ ನೋಡ್ತಾ ಇರಿ. ಹೀಗೆ ಜಾಯಿಂಟ್ ಮಾಡಿ ಇಟ್ಕೊಂಡೆ. ಹಾಗೆ ಥ್ರೆಡ್ಡೂ 20 ರೌಂಡು ಸುತ್ತಬಿಟ್ಟು ಒಂದು ಸೈಡಿಗೆ ಇಟ್ಕೊಂಡೆ. 1 2 3. ಇವಾಗ ಹೀಗೆ ಸ್ವಲ್ಪ ಒಂದು 5 ನಿಮಿಷ ಈ ಥರ ಗಟ್ಟಿಯಾಗಿ ಇಟ್ಕೊಂಡ್ರೆ ಅದು ಫುಲ್ಲು ಸಿಂಗಲ್ ಬಳೆ ಆಗುತ್ತೆ ನೋಡಿ. ಆಗಿದೆ, ಫುಲ್ ಸ್ಟ್ರಾಂಗ್ ಆಗಿ ಒಣಗಿದೆ. ಇವಾಗ ಏನು ಮಾಡ್ತೀನಿ, ಒಂಚೂರು ಫ್ಯಾಬ್ರಿಕ್ ಗ್ಲೂ ಇತ್ತಲ್ಲ ಅದನ್ನು ಸ್ವಲ್ಪ ಒಳಗಡೆ ಹಾಕ್ಕೊಂಡು ತುಂಬ ನಿಧಾನ ಗಟ್ಟಿಯಾಗಿ ಎಳೆದು ಸುತ್ತಬೇಕು. ಸ್ಟ್ರಾಂಗ್ ಆಗಿರುತ್ತೆ. ಒಟ್ಟಾರೆಯಿಂದ ನೀರಿಗೆಲ್ಲ ಯೂಸ್ ಮಾಡಬಾರ್ದು. ಎಲ್ಲರೂ ಹೊರಗಡೆ ಹೋಗಬೇಕು, ತಗೊಂಡು ಮತ್ತೆ ತೆಗೆದಿಟ್ಟು ಮತ್ತೆ ಬೇರೆ ಹೋಗುವಾಗ ಮತ್ತೆ ಹಾಕ್ಕೋಬೇಕು. ಆ ಥರ ಸ್ವಲ್ಪ ನೀರು ತಾಗಿದರೆ ರೇಷ್ಮೆ ದಾರ ಒದ್ದೆ ಆಗುತ್ತೆ, ಅದು ಬಿಟ್ಟು ಬರೋ ಚಾನ್ಸ್ ಇರುತ್ತೆ. ಆಮೇಲೆ ನಾವು ಕುಂದನ್ ಮಣಿಗಳೆಲ್ಲ ಹಾಕಿರ್ತಾವ, ಅದು ಒದ್ದೆ ಆಗಿ ಈಚೆ ಬಿದ್ದು ಹೋಗುತ್ತೆ. ಹಾಗಾಗಿ ನೀರಿಗೆ ಜಾಸ್ತಿ ಯೂಸೇ ಮಾಡಬಾರ್ದು. ಎಲ್ಲರೂ ಹೋಗಿ ಬಂದ ತಕ್ಷಣ ತೆಗಿಬೇಕು ನೋಡಿ. ಆದರೆ ನಾನು ನಿಧಾನ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋ. ಯಾರಾದರೂ ಕಲಿತು ಮಾಡೋದಿದ್ದರೆ ಮಾಡಲಿ ಅಂತ ನಾನು ಸಹ ಬೇರೆ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿಕೊಂಡೆ. ಇದೇನು ನಾನು ಓನಾಗಿ ಐಡಿಯಾ ಮಾಡಿದ್ದಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಇಷ್ಟ ಆಯಿತು ನನಗೆ ಇದು ನೋಡಿ. ಸ್ವಲ್ಪ ಟೈಮ್ ಪಾಸು ಮನೆಯಲ್ಲಿ. ಬೇರೆ ಕ್ರಾಫ್ಟೆಲ್ಲ ಮಾಡಿದರೆ ಯೂಸ್ ಆಗಲ್ಲ, ಇದು ನಮಗೆ ಯೂಸ್ ಆಗುತ್ತಲ್ಲ,
ಅದಕ್ಕೋಸ್ಕರ ಒಂದು ಐಡಿಯಾ ಮಾಡಿದ್ದೀನಿ ಕಲರ್ ಬ್ಯಾಂಗಲು. ಇಲ್ಲಿಗೆ ಕಟ್ ಮಾಡ್ತೀನಿ. ಕಟ್ ಮಾಡಿ ಮತ್ತೆ ಸುಮ್ಮನೆ ಗಮ್ ಹಾಕಿ ಪ್ರೆಸ್ ಮಾಡಿ 1-2 ಸೆಕೆಂಡ್ ಹಿಂಗೆ ಇಟ್ಕೊಂಡ್ರೆ ಗಟ್ಟಿಯಾಗುತ್ತೆ. ಮತ್ತು ಥ್ರೆಡ್ ಜಾಯಿಂಟ್ ಮಾಡಬೇಕು. ಅದಕ್ಕೆ ಥ್ರೆಡ್ ಜಾಯಿಂಟ್ ಮಾಡಿ ಈಗ ಸ್ವಲ್ಪ ಫಾಸ್ಟಾಗಿ ತರಿಸ್ತಾಯಿದ್ದೀನಿ. ಫುಲ್ಲು ಫಿನಿಶ್ ಮಾಡ್ಕೋಬೇಕು. ಬೇಕಂದರೆ ಮಧ್ಯೆ ಮತ್ತು ಮೇಲೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಆಯಿತು ನೋಡಿ, ಫುಲ್ಲು ಸುತ್ತದಾಯಿತು. ಇವಾಗ ಇನ್ನೂ ಸ್ಟ್ರಾಂಗ್ ಎತ್ತಿ ಎಳೆದು ಒಂದ್ರ ಮೇಲೆ ಒಂದು ಬರಬಾರ್ದು. ಸ್ವಲ್ಪ ನೀಟಾಗಿ ಒಂದ್ರ ನಂತರ ಒಂದು ಹಾಕಬೇಕು. ಹಾಗೆ ಒಂದ್ರ ಮೇಲೆ ಒಂದು ಬಂದರೆ ದಪ್ಪ ಆಗುತ್ತೆ, ಚೆನ್ನಾಗಿ ಕಾಣಲ್ಲ. ತುಂಬ ಎಷ್ಟು ಕ್ಯೂಟ್ ಆಗಬಾರ್ದು. ಅದು ಸಿಲ್ಕ್ ಥ್ರೆಡ್ಡಿಂದ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಯಿತು, ತುಂಬ ಇಷ್ಟ ಆಯಿತು ನೋಡಿ ಈ ಬ್ಯಾಂಗಲು. ಇದಕ್ಕೆ ಇವಾಗ ಮಣಿಗಳಂದರೆ ಇದು ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಇದು ಹಾಕ್ತಾಯಿದ್ದೀನಿ. ಫ್ಯಾಬ್ರಿಕ್ ಗ್ಲೂ ಇತ್ತಲ್ಲ, ಅದನ್ನೇ ಹಾಕ್ತಾರೆ ತುಂಬ ಜನ. ಈಗ ಬ್ಲೌಸ್ಗಳಿಗೆ ಮತ್ತು ಸೀರೆಗೆ ಅದೆಲ್ಲ ಅದೇ ಫ್ಯಾಬ್ರಿಕ್ಕಿನ ಅದನ್ನೇ ಯೂಸ್ ಮಾಡೋದು. ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅಂತ ಇದು ಹಾಕಿದ್ದೀನಿ. ಒಟ್ಟಾರೆ ಬಳೆಗಳು ಜಾಯಿಂಟ್ ಮಾಡೋಕ್ಕೆ ಇದೇ ಬೇಕು. ಈ ಗಮ್ ಇದ್ದರೆ ಚೆನ್ನಾಗಿರುತ್ತೆ ನೋಡಿ. ಅಂಗಡಿಯಿಂದ ತಂದು ಹಾಕಿದರೆ ಇದು ನಾವು ಮನೆಯಲ್ಲಿ ನಾವೇ ಮಾಡಿದ್ದು, ನಾವೇ ಹಾಕ್ಕೊಂಡು ಹೋಗೋಕ್ಕೆ ಎಷ್ಟು ಇಷ್ಟ ಆಗುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ, ಏನೂ ಇಲ್ಲ. ಇದು ತುಂಬ ಸುಲಭ. 1 ಸತಿ 2 ಸತಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ನೀಟಾಗಿ ಬರುತ್ತೆ. ಇನ್ನು ಮುಂದೆ ಬೇರೆ ವೀಡಿಯೋ ಹಾಕ್ತೀನಿ. ಕಿವಿ ಓಲೆ ಮಾಡೋದು, ನೆಕ್ಲೆಸ್ ಮಾಡೋದು ಎಲ್ಲ ಮಾಡಬೇಕು. ಮುಂದೆ ಒಂದು ಮಿಸ್ ಮಾಡಬೇಡಿ ನನ್ನ ವೀಡಿಯೋ, ತಪ್ಪದೆ ನೋಡಿ. ಹಾಗೆ ಒಂದು ಕಮೆಂಟ್ಸ್ ಹಾಕಿ. ಎಷ್ಟು ತುಂಬ ಚಂದವಾದ ಬಳೆ ಮಾಡಿದ್ದೆ ನೋಡಿ. ನಿಮಗೆ ಇಷ್ಟವಾದಲ್ಲಿ ಲೈಕು, ಶೇರು, ಕಮೆಂಟ್ಸ್ ಹಾಕಿ. ಇನ್ನು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಬಾಯ್.